9% ನೈಟ್ರೋಜನ್ ಇರುತ್ತೆ, 24 ಫಾಸ್ಫರಸ್, 24 ಪೊಟ್ಯಾಶ್ ಇರ್ತದೆ. ಸೊ ಇನ್ನೂ ಸ್ವಲ್ಪ ನೈಟ್ರೋಜನ್ ಜಾಸ್ತಿ ಬೇಕಾಗ್ತದೆ, ಪೊಟ್ಯಾಶ್ ಜಾಸ್ತಿ ಬೇಕಾಗ್ತದೆ. ನೀವು ಒಂದು 200 ಗ್ರಾಮ್ ಕೊಟ್ಟಿದ್ರು ಗಿಡಕ್ಕೆ ಕೊರತೆನೆ ಅದು. ಸೊ ನೈಟ್ರೋಜನ್ ಪೊಟ್ಯಾಶ್ ಕಮ್ಮಿ ಆಗುತ್ತೆ, ಫಾಸ್ಫರಸ್ ಸಫಿಷಿಯೆಂಟ್ ಆಗಿ ಸಿಕ್ಕಿರುತ್ತೆ. ಸೊ ಇನ್ಮೇಲೆ ನೀವು ಅದನ್ನ ಬೇಕಾದ್ರೆ ಸರಿಯಾಗಿ ಬೇಕಾದ್ರೆ ಅದನ್ನೇ 9-24 ಬಳಕೆ ಮಾಡ್ತೀನಿ ಅಂತ ಹೇಳಿದ್ರು ಅದ್ರ ಜೊತೆಗೆ ಯೂರಿಯಾ ಮತ್ತೆ ಪೊಟ್ಯಾಶ್ ನ ಆಡ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲ ಅಂದ್ರೆ ಯೂರಿಯಾ ಸೂಪರ್ ಪೊಟ್ಯಾಶ್ ಯೂರಿಯಾ ಏನಂತಾರೆ ಅಂದ್ರೆ ಇದ್ರ ಎರೆಹುಳ ಸತ್ತೋಗ್ಬಿಡುತ್ತೆ ಅಂತ. ನಿಜ ಕೂಡ. ನಿಮ್ಗೆ ಎರೆಹುಳ ಯೂರಿಯಾ ಇದು ಕೆಮಿಕಲ್ ಫಾರ್ಮೆಟ್ ಅಲ್ಲಿ ಇರುತ್ತೆ. ಸೊ ನೀವು ಜೊತೆಗೆ ಆಡ್ ಮಾಡಿದಾಗ ಸತ್ತೋಗ್ಬಿಡ್ತದೆ. ನಾವು ಈಗ ಯೂರಿಯಾನ ಕೊಡೋದು ಹೇಗೆ ಅಂತ ಹೇಳಿದ್ರೆ ಈಗ ಒಂದ್ ಖರ್ಚು ಮಾಡೋ ಕೊಡ್ತೀವಿ, ಅಲ್ಲೇನು ಎರೆಹುಳ ಹುಡುಕಿ ನೀವು ಅದ್ರ ಮೇಲೆ ಕೊಡ್ತೀರಾ ಇಲ್ವಾ? ಸೊ ಬಹಳ ಸೆನ್ಸಿಟಿವ್ ಇನ್ಸೆಕ್ಟ್ ಎರೆಹುಳ ಬಂದು ತುಂಬಾ ಅದು ನಾಜುಕ್ ಇರ್ತದೆ. ಸಾಯಿಲ್ ಏರಿಯೇಷನ್ ಚೆನ್ನಾಗಿ ಮಾಡ್ಕೊಡ್ತದೆ, ಮಣ್ಣಲ್ಲಿ ಆರ್ಗ್ಯಾನಿಕ್ ಕಾರ್ಬನ್ ಅದನ್ನ ತಿಂದು ಮತ್ತೆ ಅದು ನಿಮಗೆ ಮಣ್ಣನ್ನ ಫಲವತ್ತತೆ ಮಾಡ್ತದೆ. ಸೊ ಇದನ್ನ ನೀವು ಈಗ ರಾಸಾಯನಿಕ ಗೊಬ್ಬರಗಳನ್ನ ಯೂರಿಯಾ ಕೊಡೋದ್ರಿಂದ ಸೊ ಕೊಟ್ಟಂತ ಜಾಗದಲ್ಲಿ ಅದು ಕೆಮಿಕಲ್ ಫಾರ್ಮೆಟ್ ಅದು ಸ್ವಲ್ಪ ಅಂಶ ಬಂತು ಅಂದ್ರೂ ಅದು ತುಂಬಾ ಆಳದಲ್ಲಿ ಹೋಗುತ್ತೆ. ಸೊ ಅದಕ್ಕೇನು ಡ್ಯಾಮೇಜ್ ಆಗೋದಿಲ್ಲ. ಆದ್ರೆ ಯಾವ್ದಕ್ಕಾಗತ್ತೆ ಅಂತ ಹೇಳಿದ್ರೆ ಈ ಮಣ್ಣು ಒಂದು ಎಲ್ಲಿ ಹಾಕಿರ್ತೀರಲ್ಲ ಆ ಜಾಗದಲ್ಲಿ ಎಷ್ಟೋ ಸೂಕ್ಷ್ಮ ಜೀವಿಗಳಿರ್ತವೆ, ಅವು ಏಟಾಗ್ತವೆ. ಬಟ್ ಸಸ್ಟೈನ್ ಈಗ ನಾವು ಕಮರ್ಷಿಯಲ್ ಕ್ರಾಪ್ ಆಗಿ ನೋಡ್ತಾ ಇದೀವಿ ಅಡಿಕೆ ಬಂದು. ಸೊ ಅಡಿಕೆಗೆ ಏನಾಗಿದೆ, ನೈಟ್ರೋಜನ್ ಇಷ್ಟು ವರ್ಷದ ರಿಸರ್ಚ್ ಹೇಳ್ತಾ ಇದೀನಿ, ನಾನು ಹೇಳ್ತಾ ಇರೋದಲ್ಲ ಇದು. 100 ಗ್ರಾಮ್ ಸಾರಜನಕ ಬೇಕು, 40 ರಂಜಕ ಬೇಕು, 140 ಪೊಟ್ಯಾಶ್ ಬೇಕು. ಸೊ ಈ ಪ್ರಮಾಣದಲ್ಲಿ ಕೊಡ್ಬೇಕು ಅಂದ್ರೆ ವರ್ಷಕ್ಕೆ 220 ಗ್ರಾಮ್ ಯೂರಿಯಾ ಬಳಕೆ ಮಾಡ್ಬೇಕು ನೀವು. ಸೊ ಈಗ ಫಸಲು ಸ್ಟಾರ್ಟ್ ಆಗಿದೆ ಅಂದ್ರೆ ಇದಕ್ಕೆಲ್ಲನೂ 220 ಗ್ರಾಮ್ ವರ್ಷಕ್ಕೆ ಬೇಕಾಗ್ತದೆ. ಸೊ ಆ ಪ್ರಮಾಣದಲ್ಲಿ ಹೋಯ್ತು ಅಂತ ಹೇಳಿದ್ರೆ ನೀವು ಕಾಂಪ್ಲೆಕ್ಸ್ ಫರ್ಟಿಲೈಸರ್ ಕೊಟ್ರೆ ಅದರಲ್ಲಿ ಸರಿಯಾಗಿ ನಿಮಗೆ ಗಿಡಕ್ಕೆ ಸಿಗೋದಿಲ್ಲ. ಸೊ